ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಹಯಗ್ರೀವ ದೇವರು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರು. ಹಯಗ್ರೀವ ಎಂದರೆ ಕುದುರೆ ಮುಖ. ಇದು ವಿಷ್ಣುವಿನ ಅವತಾರ. ಜ್ಞಾನವಿಲ್ಲದೆ ನಮಗೆ ಮೋಕ್ಷವಿಲ್ಲ. ನಾವು ಭಗವಂತನ ಜ್ಞಾನ ಪಡೆದರೆ ಮಾತ್ರ ನಮಗೆ ಭಗವಂತನಲ್ಲಿ ಪ್ರೀತಿ ಮತ್ತು ಭಕ್ತಿ ಬರುತ್ತದೆ. ಭಗವಂತನ ಜ್ಞಾನ ಅಂದರೆ ಭಗವಂತನ ಮಹಿಮೆ, ಭಗವಂತನ ಭಕ್ತರ ಮಹಿಮೆ, ಭಗವಂತ ನಮಗೆ ಮಾಡಿದ ಉಪಕಾರ ಇವೆಲ್ಲವನ್ನು ತಿಳಿದಾಗ ನಮಗೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗಿ ಬರುತ್ತದೆ. ಶ್ರೀ ಹಯಗ್ರೀವ ದೇವರ ನಿರಂತರ ಸ್ಮರಣೆ ಮಾಡುವುದರಿಂದ ನಮಗೆ ಸ್ಮರಣ ಶಕ್ತಿ ಅಭಿವೃದ್ಧಿಯಾಗಿ ಒಳ್ಳೆಯ ಬುದ್ಧಿವಂತಿಕೆ ಪ್ರಾಪ್ತಿಯಾಗುತ್ತದೆ ಹಾಗೂ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ಸಿಗುತ್ತದೆ. ನಮ್ಮ ಯಾವುದೇ ಕೆಲಸ ಯಶಸ್ವಿಯಾಗಬೇಕಾದರೆ ಅದಕ್ಕೆ ನಮ್ಮ ಪ್ರಯತ್ನ ಹಾಗೂ ಅದೃಷ್ಟ ಅಂದರೆ ದೈವಬಲ ಎರಡೂ ಬೇಕು. ಕೇವಲ ಪ್ರಯತ್ನದಿಂದ ಅಥವಾ ಕೇವಲ ಅದೃಷ್ಟದಿಂದ ನಮ್ಮ ಕೆಲಸ ಯಶಸ್ವಿಯಾಗುವುದಿಲ್ಲ. ಅದಕ್ಕೆ ಅದೃಷ್ಟವನ್ನು ತಂದುಕೊಡುವವರು ಶ್ರೀ ಹಯಗ್ರೀವ ದೇವರು. ಹಯಗ್ರೀವ ದೇವರ ಸ್ಮರಣೆಯಿಂದ ಬುದ್ಧಿಯು ಚುರುಕಾಗುತ್ತದೆ ಹಾಗೂ ಮಾತಿನಲ್ಲಿ ಸ್ಪಷ್ಟತೆ ಬಂದು ಪರೀಕ್ಷೆ ಹಾಗೂ ಸಂದರ್ಶನಗಳಲ್ಲಿ ಹೆಚ್ಚಿನ ಅಂಕ ಪಡೆದು ಯಶಸ್ವಿಯಾಗುತ್ತಾರೆ. ಆದ್ದರಿಂದ ನಾವು ದೇವರ ಮುಂದೆ ದೀಪವನ್ನು ಹಚ್ಚಿಟ್ಟು ಜ್ಞಾನಕಮಲ ರಂಗೋಲಿಯನ್ನು ಪ್ರತಿದಿನ, ಸಾಧ್ಯವಾಗದಿದ್ದರೆ ಶ್ರಾವಣ ಮಾಸದ ಶುಕ್ರವಾರ ದಿನ, ನವರಾತ್ರಿ ಹಾಗೂ ವಿಶೇಷ ಹಬ್ಬದ ದಿನಗಳಂದು ಜ್ಞಾನಕಮಲ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮ ಏರಿಸಿ ಲಕ್ಷ್ಮೀ ಸ್ತೋತ್ರ ಹಾಗೂ ಹಯಗ್ರೀವ ಸ್ತೋತ್ರಗಳನ್ನು ಹೇಳಿಕೊಳ್ಳಬೇಕು. ಇದರಿಂದ ನಮಗೆ ಒಳ್ಳೆಯ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಜ್ಞಾನಕ್ಕೆ ಅಭಿಮಾನಿ ಶ್ರೀ ಹಯಗ್ರೀವ ದೇವರು ಹಾಗೂ ಕಮಲಕ್ಕೆ ಅಭಿಮಾನಿ ಶ್ರೀ ಲಕ್ಷ್ಮೀದೇವಿ. ಈ ಜ್ಞಾನಕಮಲದ ರಂಗೋಲಿಯ ವಿಶೇಷವೆಂದರೆ ರಂಗೋಲಿಯನ್ನು ಹಾಕಲು ಪ್ರಾರಂಭಿಸಿದ ನಂತರ ಒಂದು ಚುಕ್ಕೆಯಿಂದ ಪ್ರಾರಂಭಿಸಿದ ಗೆರೆಯು ಪೂರ್ತಿ ರಂಗೋಲಿ ಮುಗಿಯುವವರೆಗೂ ಅದೇ ಗೆರೆಯು ಮುಂದುವರಿಯುತ್ತಾ ಮತ್ತೆ ಮೊದಲನೇ ಚುಕ್ಕೆಗೆ ಬಂದು ಸೇರುತ್ತದೆ. ಈ ರಂಗೋಲಿ ಮೊದಲು ಕಷ್ಟವೆನಿಸಿದರೂ ಒಂದೆರಡು ಸಲ ಹಾಕಿದ ನಂತರ ಸುಲಭವೆನಿಸುತ್ತದೆ. ಈ ಜ್ಞಾನಕಮಲ ರಂಗೋಲಿಯನ್ನು ಹೇಗೆ ಹಾಕಬೇಕೆಂಬುದನ್ನು ನೋಡೋಣ. ಮೊದಲು ಮೇಲೆ ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ ಎಂದು ಬರೆಯಬೇಕು. ನಂತರ ಎಡಬಲದಲ್ಲಿ ಶಂಖಚಕ್ರಗಳನ್ನು ಬರೆದು ಮಧ್ಯದಲ್ಲಿ ಪದ್ಮವನ್ನು ಬರೆದು ನೋಡಿ. ಈಗ ಜ್ಞಾನಕಮಲ ರಂಗೋಲಿಯನ್ನು ಹೇಗೆ ಬಿಡಿಸಬೇಕೆಂದು ನೋಡೋಣ. ಮೊದಲು ಈ ರೀತಿ ಗೆರೆಗಳನ್ನು ಹಾಕಿ ಪ್ರತಿಯೊಂದು ಗೆರೆಯ ಮುಂದೆ 5 ಚುಕ್ಕೆಗಳನ್ನು ಇಡುತ್ತಾ ಬರಬೇಕು. ನಂತರ ಮೊದಲನೇ ಚುಕ್ಕೆಯಿಂದ 3ನೇ ಚುಕ್ಕೆಗೆ ಗೆರೆಯನ್ನು ಎಳೆಯಬೇಕು. ನಂತರ 3ನೇ ಚುಕ್ಕೆಯಿಂದ 5ನೇ ಚುಕ್ಕೆಗೆ ಗೆರೆಯನ್ನು ಎಳೆಯಬೇಕು. ನಂತರ 5ನೇ ಚುಕ್ಕೆಯಿಂದ 2ನೇ ಚುಕ್ಕೆಗೆ ಗೆರೆಯನ್ನು ಎಳೆಯಬೇಕು. 2ನೇ ಚುಕ್ಕೆಯಿಂದ 4ನೇ ಚುಕ್ಕೆಗೆ ಗೆರೆ ಎಳೆಯಬೇಕು. ನಂತರ 4ನೇ ಚುಕ್ಕೆಯಿಂದ 1ನೇ ಚುಕ್ಕೆಗೆ ಗೆರೆಯನ್ನು ಎಳೆಯಬೇಕು. ಇದೇ ರೀತಿ ಪುನಃ 1ನೇ ಚುಕ್ಕೆಯಿಂದ 3, 3ರಿಂದ 5, 5ರಿಂದ 2, 2ರಿಂದ 4, 4ರಿಂದ 1 ಹೀಗೆ ಗೆರೆಯನ್ನು ಎಳೆಯುತ್ತಾ ಪೂರ್ತಿ ರಂಗೋಲಿ ಮುಗಿಯುವವರೆಗೂ, ಅಂದರೆ ಮೊದಲಿನ ಚುಕ್ಕೆಗೆ ಗೆರೆ ಬಂದು ಸೇರುವ ತನಕ ರಂಗೋಲಿಯನ್ನು ಹಾಕಬೇಕು.
ನೋಡಿ ಈಗ ಜ್ಞಾನಕಮಲ ರಂಗೋಲಿ ನಂತರ ಮಧ್ಯದಲ್ಲಿ ಈ ರೀತಿ ದಳಗಳನ್ನು ಎಳೆದು ರಂಗೋಲಿಯನ್ನು ಪೂರ್ತಿಗೊಳಿಸಬೇಕು. ನಂತರ ಮಧ್ಯದಲ್ಲಿ ವಿಷ್ಣು ಹಾಗೂ ಲಕ್ಷ್ಮಿ ಪಾದಗಳನ್ನು ಬಿಡಿಸಬೇಕು. ಗದಾಪದ್ಮಗಳನ್ನು ಬರೆಯಬೇಕು. ಜ್ಞಾನಕಮಲ ರಂಗೋಲಿ ಪೂರ್ತಿಯಾದ ನಂತರ ಲಕ್ಷ್ಮೀ ಸ್ತೋತ್ರ ಹಾಗೂ ಹಯಗ್ರೀವ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ಇದರಿಂದ ನಮಗೆ ಶಾಸ್ತ್ರಜ್ಞಾನ, ಲೌಕಿಕ ಜ್ಞಾನ, ಹೀಗೆ ಎಲ್ಲ ಜ್ಞಾನ ಬಂದು ಜೀವನದಲ್ಲಿ ಎಲ್ಲ ಕಾರ್ಯದಲ್ಲಿ ಯಶಸ್ಸು ದೊರೆಯುತ್ತದೆ. ಹಾಗೂ ಲಕ್ಷ್ಮಿಯ ಅನುಗ್ರಹದಿಂದ ಸಂಪತ್ತು, ಐಶ್ವರ್ಯ, ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಹಯಗ್ರೀವ ಸ್ತೋತ್ರ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ್. ಈ ಶ್ಲೋಕಗಳನ್ನು ಹೇಳಿಕೊಳ್ಳಬೇಕು. ಲಕ್ಷ್ಮೀ ಸ್ತೋತ್ರ. ಸರ್ವಜ್ಞಾನವನೀವ ಜ್ಞಾನಿಯೇ ಸರ್ವಸುಖಫಲದಾಯಿ ದಾತ್ರಿಯೇ ಸರ್ವಕಾಲದಿ ಭಜಿಸಿ ಬೇಡಿದೆ ಸರ್ವಪುರುಷಾರ್ಥ. ಬೇಡಿದೆ ಸರ್ವಪುರುಷಾರ್ಥ. ಲೇಸು ಜ್ಞಾನ ಸುಬುದ್ಧಿ ಪಾಲಿಸು ವಾಸವಾಗಿರು ಎನ್ನ ಮನೆಯಲಿ. ಈಶಸ ಎನ್ನ ತಾಯಿ ಉತ್ತಮ ಪದವು ನೀ ಸಿರಿಯೇ. ಉತ್ತಮ ಪದವು ನೀ ಸಿರಿಯೇ.